ಟಿಕೆಟ್ಲಿ ನೀವು ಸ್ವೀಕಾರ ಮಾಡ್ತೀರಾ ಅನ್ನೋ ಒಂದು ವಿಚಾರದಿಂದ ಒಂದು ಟೈಮಿಂಗ್ ಅನ್ನ ಬದಲಾಯಿಸಬಹುದಿತ್ತು. ಅಂದ್ರೆ ಎಕ್ಸಾಮ್ ಮೊದಲು ಮಾಡಬಹುದಿತ್ತು, ಎಕ್ಸಾಮ್ ಆದ್ಮೇಲೆ ಮಾಡಬಹುದಿತ್ತು. ಏನು ಇಟ್ ಡಸಂಟ್ ಮೇಕ್ ಏನು ಅದರಿಂದ ಏನಾಯ್ತು ನಿಮಗೆ? ಏನಾಯ್ತು? ನಾನು ನೋಡಿದೆ ನಿನ್ನೆ ಸುರೇಶ್ ಕುಮಾರ್ ಅವರು ಇದು ಏನು ಸರ್ಕಾರ ಏನಾದ್ರು ಹೆದರ್ಬಿಟ್ಟಿದ್ಯಾ ಅದಕ್ಕೆ ಹಿಂಗೆ ಅಂತ ಹೇಳಿ. ಯಾಕೆ ನೀವೆಲ್ಲ ಸರ್ಕಾರದಲ್ಲಿದ್ದಾಗ ಏನು ನೀವೇನು ಕನ್ನಡನ ಹಾಳು ಮಾಡಬೇಕು ಅಂತ ಹೇಳಿ ಅಧಿಕಾರ ಮಾಡ್ತಾ ಇದ್ದೀರಾ? ನೀವು ಕನ್ನಡನ ಹಾಳು ಮಾಡಬೇಕು ಅಂತ ಅಧಿಕಾರ ಮಾಡ್ತಾರೆ. ನೋ, ತಪ್ಪು. ವಿಜೇಂದ್ರ ಅವ್ರ ವಿಜೇಂದ್ರ ಅವ್ರದ್ದು ಒಂದು ಎಂತದ್ದು ಟ್ವೀಟ್ ಗೀಟ ಏನೋ ನೋಡಿದೆ ನಾನು. ಅವತ್ತು ಕೂಡ ಅವರು ತಿಳ್ಕೊಳ್ಬೇಕಾಗತ್ತೆ. ಅವ್ರ ತಂದೆಯವರಿಗೆ ಕನ್ನಡದ ಬಗ್ಗೆ ಇರತಕ್ಕಂತ ಅಭಿಮಾನ ನನಗನ್ಸುತ್ತೆ ವಿಜೇಂದ್ರ ಅವ್ರಿಗೆ ಇನ್ನೂ ಇಲ್ಲ ಅನ್ಸುತ್ತೆ ನನಗೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಸುರೇಶ್ ಕುಮಾರ್ ಅವರು ಅಷ್ಟೇ, ವಿಜೇಂದ್ರ ಅವರು ಅಷ್ಟೇ. ಯಾರು ಕಲಿಬೇಡಿ ಅಂತ ಹೇಳಿಲ್ಲ ಅಲ್ಲಿ. ಕರೆಕ್ಟ್ ತಾನೆ? ಹಾ, ಇಲ್ಲ, ಪಾಸಿಬಲ್. ತಮಿಳುನಾಡಲ್ಲಿ ಈಗ ದ್ವಿಭಾಷೆನೇ ಇರೋದು. ನಾನು ಈ ಯಾರ್ಯಾರು ಇದಕ್ಕೆ ಟೀಕಾ ಟಿಪ್ಪಣಿ ಮಾಡ್ತಾರೆ, ಎಸ್ಪೆಷಲಿ ವಿಜೇಂದ್ರ ಅವರು ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿ, ಬಿಜೆಪಿನೂ ಕೂಡ ಈ ರಾಜ್ಯವನ್ನ ಆಳಿದೆ, ಕರೆಕ್ಟಾ? ಅವರಿಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಅನ್ಸುತ್ತೆ. ಕರ್ನಾಟಕ ರಾಜ್ಯದ ಜನರು, ಕನ್ನಡಿಗರು ಬೆವರು ಸುರಿಸಿ ಸೆಂಟ್ರಲ್ ಗವರ್ಮೆಂಟ್ ನರೇಂದ್ರ ಮೋದಿ ಅವ್ರ ಖಜಾನೆ ಫುಲ್ ಮಾಡ್ತಾರಲ್ಲ, ಅದನ್ನ ಏನಾದ್ರು ಇವತ್ತು ಈ ಕಾಳಜಿ ಇಟ್ಕೊಂಡಿರೋದನ್ನ ಹೋಗಿ ಅಲ್ಲಿ ಬೇಡ್ಕೊಂಡಿದಾರ? ಕರ್ನಾಟಕ ರಾಜ್ಯದ ಜನರು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ನೀವು ಕೊಡೋದನ್ನು ಕಮ್ಮಿ ಕೊಡ್ತಾ ಇದ್ದೀರಾ. ತಮಿಳುನಾಡಿಗೂ ಸೇಮೆ. ಸೊ ಇದನ್ನ ಫಸ್ಟ್ ವಿಜೇಂದ್ರ ಅವರು ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅವರು ಏನು ಬರ್ಕೊಂಡಿದಾರಲ್ಲ ಅವ್ರ ಹಣೆ ಕಟ್ಕೋಬೇಕಷ್ಟೇ, ಅವ್ರ ಹಣೆ ಕೊಡ್ಕೋಬೇಕದಷ್ಟೇ. ಅವ್ರ ರಾಜ್ಯಾಧ್ಯಕ್ಷರಾಗಿ ನಾಚಿಕೆ ಆಗಬೇಕು. ಫಸ್ಟ್ ಅವ್ರು ನಿಜವಾಗ್ಲೂ ಅವ್ರಿಗೇನಾದ್ರು ಗೌರವ ಇದ್ರೆ, ನಮ್ಮ ರಾಜ್ಯದ ಬಗ್ಗೆ ಗೌರವ ಇದ್ರೆ, ಅವರು ಏನಾದ್ರೂ ನಿಜವಾಗ್ಲೂ ರಾಜ್ಯದ ಅಧ್ಯಕ್ಷರಿಗೆ ಅರ್ಹತೆ ಇದ್ರೆ, ಇಲ್ಲ ಒಂದು 4 ವೋಟ್ ಅವ್ರಿಗೆ ಬಿಜೆಪಿ ಅವ್ರಿಗೆ ಬಂದಿದೆ ಅಂದ್ರೆ, ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತಕ್ಕಂಥ ಲಾಯಕ್ ಏನಾದ್ರೂ ಇದ್ರೆ, ಇದೇ ಮಾತನ್ನ, ಇದೇ ಟ್ವೀಟ್ನ ಇಲ್ಲ ಇದೇ ಮೆಸೇಜ್ನ ಕನ್ನಡದಲ್ಲೇ ಇಲ್ಲ ಅಂದ್ರೆ ಹಿಂದಿಯಲ್ಲಿ ಅವ್ರಿಗೆ ಏನಾದ್ರು ಅರ್ಥ ಆಗಲಿಲ್ಲ ಅಂದ್ರೆ ಹಿಂದಿಯಲ್ಲಿ ನರೇಂದ್ರ ಮೋದಿ ಅವರಿಗೆ ಅದನ್ನು ಬರೆದು ನಮ್ಮ ಕನ್ನಡ ರಾಜ್ಯದ ಜನರು, ಇವಾಗೇನು ಮೆಟಾ ಎಂತದ ಇದಾವೆ, ಕನ್ನಡದಲ್ಲಿ ಹಾಕಿದ್ರೆ ಮೋದಿ ಅವರು ನೋಡ್ಕೋತಾರೆ. ಅವ್ರಿಗೆ ಬಹಳ ಮೊಬೈಲು ಅಂದ್ರೆ ಬಹಳ ಪ್ರೀತಿ, ಯಾರಿಗೆ? ನರೇಂದ್ರ ಮೋದಿ ಅವರಿಗೆ. ಸ್ವಲ್ಪ ಅದನ್ನ ಕರ್ನಾಟಕದ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಏನವ್ರ ಹೆಸರು ನಿರ್ಮಲಾ ಸೀತಾರಾಮನ್ ಎಲ್ಲಿಂದ ಗೆದ್ದಾರ್ರಿ?